ವೀಕ್ಷಕರೇ, ಇವತ್ತಿನ ಡಿಬೇಟ್ನ ಚರ್ಚಾ ಕಾರ್ಯಕ್ರಮ 1 ಕೋಟಿ ಮತದಾರರು ಔಟ್ ಆಗಿದ್ದಾರೆ. SIR ನಿಂದ ಶಾಕ್ ಸಿಗ್ತಾ ಇದೆ. ಇದರಲ್ಲಿ ಚರ್ಚೆಯಾಗುವಂತಹ ವಿಚಾರ ಡಿಲೀಟ್ ಆಗಿದ್ದು ಅರ್ಹರ ಅನರ್ಹರ, ಜೊತೆಗೆ ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್, ಅದರ್ಸ್ ಇಷ್ಟೂ ಜನರು ಕೂಡ ಸೇರ್ಕೊಂಡಿರೋದು ಈ 1.08 ಕೋಟಿ. ಆದರೆ ಇದರಿಂದ ರಾಜಕೀಯವಾಗಿಯೂ ಕೂಡ ಎರಡೂ ಪಕ್ಷಗಳಿಗೆ ಡ್ಯಾಮೇಜ್ ಆಗುತ್ತಾ ಅಥವಾ ಯಾರಿಗೆ ಲಾಭ ಆಗುತ್ತೆ? ಅದಾದ ಮೇಲೆ ಮುಂಬರುವಂತಹ ಚುನಾವಣೆಗೂ ಕೂಡ ಇದರ ಎಫೆಕ್ಟ್ ಇದ್ದೇ ಇರುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ನಿರ್ಮಾಣವಾಗುವಂತಹ ಪ್ರಶ್ನೆ ಏನು ಅಂತಂದ್ರೆ, ಅರ್ಹರು ಇದು ಮತದಾರರ ಪಟ್ಟಿಯ ಶುದ್ಧೀಕರಣನ ಅಥವಾ ಅರ್ಹ ಮತದಾರರ ಮತದಾನ ಹಕ್ಕಿಗೆ ಅಪಾಯವಾಗುತ್ತಾ? ಈ ಒಂದು ವಿಚಾರನೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಒಂದು ಕಡೆ ರಾಜಕೀಯವಾಗಿ, ಮತ್ತೊಂದು ಕಡೆ ಮತದಾರರಿಗೆ ಇರುವಂತಹ ಭಯ, ಮುಂದಿನ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕೂ ಮುಂಚೆ ಅಧಿವೇಶನದ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ನಿಮಗೆ. ನೋಡಿ, ಅಧಿವೇಶನ ಇವತ್ತಿಗೆ ಕೊನೆಯಾಗಿದೆ. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಸಚಿವ ನಾಗೇಂದ್ರ ರಾಜೀನಾಮೆ ಪ್ರಹಸನಕ್ಕೆ ಇವತ್ತಿನ ಅಧಿವೇಶನವೂ ಕೂಡ ಬಲಿಯಾಗೋಯ್ತು. 13ನೇ ತಾರೀಕು ಶುರುವಾದಂತಹ ಅಧಿವೇಶನ ನಿಗದಿಗೆ ಎಂಡ್ ಆಗಬೇಕಾಗಿದ್ದು ಆಗಸ್ಟ್ 27ನೇ ತಾರೀಕಿಗೆ. ಆದರೆ ಇವತ್ತೇ ಅದನ್ನ ಒಂದು ಹಂತದಲ್ಲಿ ಮುಗಿಸಿ ಮುಂದೂಡಿಕೆ ಮಾಡಲಾಗಿದೆ ಅಂತ. ಈ ಬಾರಿ ಬರೀ 8 ದಿನಗಳ ಕಾಲ ಮಾತ್ರ ನಡೆದಿದೆ ಮುಂಗಾರು ಅಧಿವೇಶನ. ಬರೀ ಗದ್ದಲ, ಬರೀ ಗಲಾಟೆ. ಇದರ ಹಿನ್ನೆಲೆಯಲ್ಲಿ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗೋಯ್ತು. ವಿಧಾನಸಭಾ ಕಲಾಪವನ್ನು ಮುಂದೂಡಿದ್ದಾರೆ ಸ್ಪೀಕರ್ GS ಪಾಟೀಲ್ರು. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಸಚಿವ ನಾಗೇಂದ್ರ ರಾಜೀನಾಮೆ ಪ್ರಹಸನಕ್ಕೆ ಇಡೀ ಅಧಿವೇಶನ ಬಲಿಯಾಗೋಯ್ತು. ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಅಧಿವೇಶನ ಆಗಸ್ಟ್ 13ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ ಕೂಡ ನಡೀಬೇಕಾಗಿತ್ತು. 27ನೇ ತಾರೀಕಿನವರೆಗೂ. ಆದರೆ ಆಗಸ್ಟ್ 24 ಅಂದರೆ ಇವತ್ತಿಗೆ ನಿಲ್ಲಿಸಿ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಪ್ರಮುಖ ರಾಜಕೀಯ ಸಂಘರ್ಷ ಆಗಿದ್ದೇನು? ಚರ್ಚೆ ಅಂತೂ ಯಾವುದೂ ಆಗಲಿಲ್ಲ ಬಿಡಿ. ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಗಲೇ ಇಲ್ಲ. ಕಾವೇರಿ ನೀರಿನ ವಿವಾದದ ಬಗ್ಗೆಯೂ ಕೂಡ ಮಾತೇ ಇಲ್ಲ. ರಾಜ್ಯದಲ್ಲಿ ಒಂದಷ್ಟು ಭಾಗದಲ್ಲಿ ಇನ್ನೂ ಮಳೆ ಆಗಿಲ್ಲ, ಬರ ಪರಿಸ್ಥಿತಿ ಇದೆ, ಅದ್ರ ಬಗ್ಗೆಯೂ ಕೂಡ ಮಾತಾಡಲಿಲ್ಲ. ಅದೇನೋ ನೈಸ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರು, ಅದ್ರ ಬಗ್ಗೆಯೂ ಕೂಡ ಆಗಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಪ ನಾಡೆ ಬಿಡದಿ ಭಾಗದ ರೈತರು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋವನ್ನು ಕೂಡ ಹಮ್ಮಿಕೊಂಡಿದ್ರು. ಇನ್ನು ಅಟ್ಲೀಸ್ಟ್ ಇನ್ನೊಂದು 2 ದಿನನಾದರೂ ಇದೆ ಅಧಿವೇಶನ. ಅಲ್ಲಾದರೂ ಬಿಡದಿ ವಿಚಾರ ಪ್ರಸ್ತಾಪ ಆಗುತ್ತೆ, ನಮಗೇನಾದರೂ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಸದನದೊಳಗಡೆ ಬಿಡದಿ ರೈತರ ಬಗ್ಗೆ ಏನೋ ಒಂದು ಆಗುತ್ತೆ ಅನ್ನುವಂಥ ಆಶಾಭಾವನೆ ಇಟ್ಕೊಂಡಿದ್ರು. ಈಗ ಅದೂ ಇಲ್ಲ. ಈಗ ಬಿಡದಿ ರೈತರ ಹೋರಾಟವೂ ಕೂಡ ಈಗ ನೋಡಿ ಈ ಅಧಿವೇಶನ ಬಲಿ ತಗೊಳ್ಳಿ. ಅದು ಚರ್ಚೆ ಮಾಡಬಹುದಾಗಿತ್ತು, ಅದ್ರ ಬಗ್ಗೆನೂ ಚರ್ಚೆ ಆಗಿಲ್ಲ. ಕೇವಲ ಇಷ್ಟೇ ವಿಚಾರ ಅಂತಲ್ಲ, ರೈತರ ಸಮಸ್ಯೆನೂ ಇದೆ, ಜನರ ಸಮಸ್ಯೆ ಇದೆ, ಅಭಿವೃದ್ಧಿ ವಿಚಾರ ಇದೆ, ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಯಾವುದೇ ಶಾಸಕರು ಹೇಳಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಬಿಡಿ ಸ್ವಾಮಿ, ನಿಮ್ಮ ಯಾವುದೇ ಒಂದು ನಿರ್ಧಾರಕ್ಕೂ ನಾವು ಬದ್ಧ ಅಂತ ಹೇಳ್ತಾ ಇದ್ವಿ. ಹಿಂಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆನೇ ಆಗಲಿಲ್ಲ. ಇದ್ರ ಜೊತೆಗೆ ನೋಡಿ, ಇನ್ನು 3 ದಿನ ಬಾಕಿ ಉಳ್ಕೊಂಡು, ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಬರೀ ವಾಲ್ಮೀಕಿ ನಿಗಮದ ಪ್ರಕರಣ, ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು, ಬರೀ ಇದರಲ್ಲೇ ಕಾಲ ಕಳೆದಿತ್ತು. ಆರೋಪಗಳನ್ನು ಎದುರಿಸಿ ಕಲಾಪ ಮುಂದುವರಿಸೋ ಪ್ರಯತ್ನನಾದ್ರೂ ಮಾಡಬಹುದಾಗಿತ್ತಲ್ಲ, ಆಗ್ಲಿಲ್ಲ. ಇವತ್ತೇನೋ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಗೆ ಕೂಡ ಮುಂದಾಗಿದ್ರಲ್ಲ, ಅದಕ್ಕೇನಾದ್ರೂ ಉತ್ತರ ಕೊಡಕ್ಕಾಗದೆ ಮುಂದೂಡ್ಬಿಟ್ರ ಅಂತ. ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದಂತ ಹಿರಿಯ ಶ್ರೀನಿವಾಸ್, ಒಂದೇ ಒಂದು ಸೆಕೆಂಡ್, ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವ್ರ ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದಂತ ಹಿರಿಯ ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಸೊ ಅಲ್ಲಿಗೆ ಅಧಿವೇಶನವೆಲ್ಲವೂ ಕೂಡ ಈ ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ರಾಜೀನಾಮೆಯಲ್ಲೇ ಕಳೆದೋಯ್ತು.
ರೈತರ ಸಮಸ್ಯೆ, ಜನರ ಸಮಸ್ಯೆ, ಅಭಿವೃದ್ಧಿಯ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ರಾಜಕಾರಣಿಗಳೇ ಸೀರಿಯಸ್ ಆಗಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಹಾಗಾಗಿ ಧ್ವನಿ ಎತ್ತಬೇಕು ಒಗ್ಗಟ್ಟಾಗಿ. ನೋಡೋಣ, ಆಯಿತು, ಅದರ ಬಗ್ಗೆ ಮಾತನಾಡೋಣ. ಈಗ SIR ವಿಚಾರಕ್ಕೆ ಬರ್ತೀನಿ. SIR ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಡು ಪ್ರತಿಯನ್ನು ಇವತ್ತು ರಿಲೀಸ್ ಮಾಡಲಾಯಿತು. ಹಂಗಂತ ಇದು ಫೈನಲ್ಲು ಅಂತಲ್ಲ. SIR ಲಿಸ್ಟ್ ಔಟ್ ಆಗಿದೆ, ಕರಡು ಪ್ರತಿ ಅಂತೇಳಿ 1,08,00,000 ಜನರ ಹೆಸರು ಡಿಲೀಟ್ ಆಗಿದೆ. ರಾಜಕೀಯ ಪಕ್ಷಗಳ ನಿದ್ದೆಗಂತೂ ಗೆಡಿಸಿದೆ ಇದು. ಸಿಲಿಕಾನ್ ಸಿಟಿಗೆ ಬಂದರೆ ಅರ್ಧಕ್ಕರ್ಧ ವೋಟರ್ ನೇಮ್ಗಳು ಡಿಲೀಟ್ ಆಗೋಗಿದೆ. ಬೆಂಗಳೂರಿನಲ್ಲಿ ಏನಿಲ್ಲ ಅಂತಂದ್ರು 46,88,000 ಮತದಾರರು ಔಟ್. ಸಿಲಿಕಾನ್ ಸಿಟಿಲಿ ಅತಿ ಹೆಚ್ಚು ವೋಟರ್ಸ್ ನಾಪತ್ತೆ ಆಗಿರೋದು ರಾಜ್ಯದಲ್ಲಿ. ನೋಟಿಸ್ ಕೊಟ್ಟು ಮತ್ತೊಮ್ಮೆ ಪರಿಶೀಲನೆಗೆ ಆಯೋಗ ರೆಡಿ ಅಂತೂ ಆಗಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 23ನೇ ತಾರೀಕು ತನಕನೂ ಕೂಡ ಟೈಮ್ ಇದೆ. ಇವತ್ತಿನಿಂದ 1 ತಿಂಗಳ ಕಾಲಾವಕಾಶ. ಗೈರಾದವರು, ಮೃತಪಟ್ಟವರು, ನಕಲು ಮತದಾರರು ಎಲ್ರಿಗೂ ಕೂಡ ಗೇಟ್ ಪಾಸ್, ನಾನು ಹೇಳಿದ್ನಲ್ಲ, ASDDO, ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್, ಅದರ್ಸ್, ಒಟ್ಟು 1,08,00,000 ಇಷ್ಟು ಜನರ ಹೆಸರು ಡಿಲೀಟ್ ಆಗಿದೆ ಅಂತ. ಓಕೆ, ಇದ್ರ ಬಗ್ಗೆ ಅನ್ಬು ಕುಮಾರ್ ಅವರು ಮಾತನಾಡಿದ್ರು, ಮಾಹಿತಿಯನ್ನ ಕೊಟ್ಟರು, ತೋರಿಸ್ತೀನಿ ನೋಡಿ. ಮತದಾರರಿಗೆ ನೋಟಿಸ್ ಕೊಟ್ಟು ಅದನ್ನು ವಿಚಾರಣೆ ಮಾಡಿ ERO ಅಥವಾ AERO ಅವರು ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲು ಅಗತ್ಯ ಇರ್ತದೆ. ಸೊ ನಮ್ಮ ಮತದಾರರ ಪಟ್ಟಿಯಲ್ಲಿರುವ 4,46,00,000 ಮತದಾರರ ಪೈಕಿ 43,81,000 ಮತದಾರರಿಗೆ ನೋಟಿಸ್ ನೋಡುವ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತದೆ. ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 224 ERO ಇದ್ದಾರೆ ಮತ್ತು 332 AERO ಇದ್ದಾರೆ. ಈಗ ಈ ನೋಟಿಸ್ ಕೊಡುವ ಸಂಬಂಧವಾಗಿ ನಾವು 3,926 ಅಡಿಷನಲ್ AEROವನ್ನು ಗುರುತು ಮಾಡಿ ಅವರಿಗೆ 2 ಸಾರಿ ಟ್ರೈನಿಂಗನ್ನು ಕೊಡಲಾಗಿದೆ. ಈ ಅವರ ಅಪಾಯಿಂಟ್ಮೆಂಟ್ ಆದೇಶ ಚುನಾವಣಾ ಆಯೋಗದಿಂದ ಇವತ್ತು ಅಥವಾ ನಾಳೆ ಒಳಗೆ ಬರುವ ನಿರೀಕ್ಷೆ ಇರ್ತದೆ. ಅದು ಬಂದ ಕೂಡಲೇ ನೋಟಿಸ್ ಜಾರಿಯಾಗುವ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತದೆ. 81,000 ಮತದಾರರಿಗೆ ನೋಟಿಸ್ ಕೊಟ್ಟು ಅದನ್ನು ವಿಚಾರಣೆ ಮಾಡಿ ERO ಅಥವಾ AERO ಅವರು ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲು ಅಗತ್ಯ ಇರ್ತದೆ. ಸೊ ನಮ್ಮ ಮತದಾರರ ಪಟ್ಟಿಯಲ್ಲಿರುವ 4,46,00,000 ಮತದಾರರ ಪೈಕಿ 43,81,000 ಮತದಾರರಿಗೆ ನೋಟಿಸ್ ನೋಡುವ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತದೆ. ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 224 ERO ಇದ್ದಾರೆ ಮತ್ತು 332 AERO ಇದ್ದಾರೆ. ಈಗ ಈ ನೋಟಿಸ್ ಕೊಡುವ ಸಂಬಂಧ ಇದೇ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಟುಡಿಯೋದಲ್ಲಿ ಚೆನ್ನಾಗಿದ್ದಾರೆ ಬಿಜೆಪಿ ವಕ್ತಾರೆಯಾದಂತಹ ಅಶ್ವಿನಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಈಗ ಪ್ರಸ್ತುತವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ ಅಂದರೆ ಈ SIR ಪಟ್ಟಿಯಲ್ಲಿ ಸುಮಾರು 1,08,00,000 ಜನರ ಹೆಸರು ಡಿಲೀಟ್ ಆಗಿದೆ ಅನ್ನೋದು, ಜೊತೆಗೆ ಅದರಲ್ಲಿ ಅತಿ ಹೆಚ್ಚು ಇರೋದು ಬೆಂಗಳೂರಿನಿಂದಲೇ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನರ ಹೆಸರು ಡಿಲೀಟ್ ಆಗಿದೆ ಅನ್ನೋ ವಿಚಾರ. ಇದು ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಚರ್ಚೆ ಆಗ್ತದೆ, ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಮುಂಬರುವಂತಹ ಒಂದಷ್ಟು ಚುನಾವಣೆಗಳಲ್ಲಿ ಅನ್ನೋದು, ಅದು ರಾಜಕೀಯವಾಗಿ. ಮತ್ತೊಂದು ಕಡೆಗಳಲ್ಲಿ ಅರ್ಹ ಮತದಾರರ ಹೆಸರನ್ನು ಕೂಡ ಕೆಲವೊಂದು ಕಡೆಗಳಲ್ಲಿ ಆಗುತ್ತೆ, ಮಿಸ್ಟೇಕ್ಸ್ಗಳಾಗುತ್ತೆ. ಬಟ್ ಯಾಕಾಯಿತು, ಹೇಗಾಯಿತು, ಅದಕ್ಕೆ ಹೊಣೆಗಾರರು ಯಾರು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಸುಮಾರು 1,07,00,000 ಅಥವಾ 8 ಲಕ್ಷ ಜನರ ಹೆಸರು ಡಿಲೀಟ್ ಆಗಿದೆಯಲ್ಲ, ಅದರಲ್ಲಿ ಎಷ್ಟು ಜನ ಅರ್ಹರ ಹೆಸರು ಕೂಡ ಡಿಲೀಟ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಆಗುವಂಥ ಸಮಸ್ಯೆಗಳು, ಮುಂಬರುವಂಥ ಸಮಸ್ಯೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಸೊ ಓವರ್ ಆಲ್ ಈ ವಿಚಾರದ ಬಗ್ಗೆ ಯಾವ ರೀತಿ ನೋಡ್ತೀರಿ ನೀವು? ಮೊದಲನೇದಾಗಿ SIR ಏನು ನಡೀತಾ ಇದೆ, ಮತದಾರರ ಪಟ್ಟಿಯ ಶುದ್ಧೀಕರಣ, ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ, ಸೊ ಇದೆಲ್ಲ ಎಕ್ಸ್ಪೆಕ್ಟೆಡ್. ಯಾಕೆ ಅಂತಂದ್ರೆ BLOಗಳು ಮನೆಗಳಿಗೆ ಬಂದಾಗ ಎಲ್ಲರೂ ಮನೆಗಳಲ್ಲಿ ಇರ್ತಾರೆ ಅನ್ನೋದಿಲ್ಲ. ಸೊ ಕೆಲ್ಸಗಳಿಗೆ ಹೋಗಿರ್ತಾರೆ, ಆಚೆ ಊರುಗಳಿಗೆ ಹೋಗಿರ್ತಾರೆ, ಮತ್ತೊಂದು ಬೇರೊಂದು, ಸೊ ಆಬ್ಸೆಂಟ್ ಅಂತ ಹಾಕೊಂಡು ಹೋಗಿರ್ತಾರೆ. ಸೊ ಆ ರೀತಿ ಆಬ್ಸೆಂಟ್ ಮತ್ತೆ ಇದಿರೋವಂಥದ್ದು 1,07,96,339, ದಟ್ ಇಸ್ 19.48%. ಸೊ ಈಗ ಏನಿದೆ, ಇವಾಗ ಇಷ್ಟು ದಿನ ಯಾರ್ಯಾರು ಸಿಕ್ಕಿದ್ರು ಅವ್ರದೆಲ್ಲ ಕಲೆಕ್ಷನ್ ಆಗಿದೆ. ಈಗ ಇವರು ಯಾರು ಆಬ್ಸೆಂಟೀಸ್ ಇದ್ದಾರೆ, ಶಿಫ್ಟ್ ಇದ್ದಾರೆ, ಸಿಕ್ಕಿಲ್ಲ ಇವ್ರ ಮನೆಗಳಿಗೆ ಹೋದಾಗ, ಸೊ ಅವರಿಗೆ ಸರ್ಕಾರ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೊಮ್ಮೆ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಅವರನ್ನ ಪರಿಶೀಲನೆ ಮಾಡಿ ತಮ್ಮದು ಬಿಟ್ಟು ಹೋಗಿದೆ, ದಯಮಾಡಿ
ಎನ್ಯೂಮರೇಷನ್ ಫಾರ್ಮ್ಸ್ ನಿಮ್ದು ನಮ್ಮ ಹತ್ರನೇ ಉಳಿದಿದೆ, ದಯಮಾಡಿ ಅದನ್ನ ಫಿಲ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಮತ್ತೊಮ್ಮೆ ಹೋಗಿ ಯಾರೂ ಮಿಸ್ ಆಗ್ದಂಗೆ ನೋಡ್ಕೊಳ್ಳೋದು. ಇವಾಗ ಅನ್ಬು ಕುಮಾರ್ ಅವ್ರು ಹೇಳ್ತಾ ಇದ್ರು 224 ಮತಕ್ಷೇತ್ರಗಳ ಇದಕ್ಕೆ 224 ERO AEROಗಳು ಇದ್ದಾರೆ. ಈಗ ಈ ಪ್ರಾಸೆಸ್ ನ ಫಾಸ್ಟನ್ ಮಾಡೋದಿಕ್ಕೆ ಈಗ 24ನೇ ಆಗಸ್ಟ್ ಇಂದ 23ನೇ ಸೆಪ್ಟೆಂಬರ್ ವರೆಗೂ ಈಗ 1 ತಿಂಗಳ ಕಾಲಾವಕಾಶ ಇದೆ. ಹಾಗಾಗಿ ಇನ್ನ ಹೆಚ್ಚುವರಿಯಾಗಿ 336 AERO EROಗಳನ್ನ ನಿಯುಕ್ತಿ ಮಾಡಿದ್ದಾರೆ. ಸೊ ದಟ್ ಈ ಪ್ರಾಸೆಸ್ಸು ಯಾರೇ ಆಗ್ಲಿ ಅರ್ಹ ಮತದಾರರು ಬಿಟ್ಟು ಹೋಗ್ಬಾರ್ದು. ಯಾರು ಶಿಫ್ಟ್ ಆಗಿದ್ದಾರೆ, ನಿಮ್ಗೆ ಇನ್ನೊಂದು ವಿಷಯ ತಮಗೂ ಗೊತ್ತಿರತ್ತೆ. ಬೆಂಗಳೂರು ಪಾಪ್ಯುಲೇಷನ್, ನೀವು ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರಿ. ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಜೀವನ ನಡೆಸ್ಲಿಕ್ಕೆ ಕಟ್ಕೊಳ್ಳಕ್ಕೆ ಅಂತ ಬಂದಿರ್ತಾರೆ. ಬಟ್ ಅವ್ರು ಏನ್ ಮಾಡಿರ್ತಾರೆ, ಅವ್ರ ನೇಟಿವ್ ನಲ್ಲಿ ಅವ್ರ ವೋಟ್ಸ್ ನ ಉಳಿಸ್ಕೊಂಡಿರ್ತಾರೆ. ಸೊ ಅಂತ ಟೈಮಲ್ಲಿ ಇಷ್ಟು ವರ್ಷ ಏನಾಗಿತ್ತು ಅಂತಂದ್ರೆ ಕೆಲವ್ರದೆಲ್ಲಾನು ಇಲ್ಲೂ ಇತ್ತು ಅಲ್ಲೂ ಇತ್ತು, ಎರಡೆರಡು ಕಡೆ ಇದ್ರು. ಅಂದ್ರೆ ಇಲ್ಲೂ ನಾವು ವಾಸ ಇದೀವಿ, ಸೊ ದಟ್ ಅಕಸ್ಮಾತ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲೇ ವೋಟ್ ಹಾಕ್ತಿವಿ ಅನ್ನೋ ಲೆಕ್ಕಕ್ಕೆ ಆ ತರ ಅವ್ರು ಮಾಡ್ಕೊಂಡಿದ್ರು. ಬಟ್ ಇವಾಗ ಈ ಶುದ್ಧೀಕರಣ ಪ್ರಾಸೆಸ್ ಏನಾಗ್ತಿದೆ, ಒಬ್ಬ ನಾಗರಿಕ, 1 ಸಿಟಿಸನ್ 1 ವೋಟರ್ 1 ಇದು ಅಷ್ಟೇ. ಹಾಗಾಗಿ ಈಗ ಇಲ್ಲೂ ಒಂದು ಊರಲ್ಲೊಂದು ಆತರ ಇಟ್ಕೊಳ್ಳಿಕ್ ಬರಲ್ಲ. ಸೊ ಅವ್ರನ್ನ ಆಪ್ಷನ್ ಕೇಳಿದಾಗ ಅಧಿಕಾರಿಗಳು ಅವ್ರಿಗೆ ಎಲ್ಲಿ ಬೇಕೋ ಅವ್ರು ಅದನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಬೆಂಗಳೂರಿನಲ್ಲೂ ರಿಟೈನ್ ಮಾಡ್ಕೊಂಡಿದ್ದಾರೆ, ಅವ್ರ ಊರುಗಳಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ತುಂಬಾ ಜನ ಊರುಗಳಲ್ಲಿ ಇಟ್ಕೊಂಡಿದ್ದಾರೆ. 64 ಲಕ್ಷ ಜನ ಅಪ್ರಾಕ್ಸಿಮೇಟ್ ಬೆಂಗಳೂರಿನಲ್ಲಿ ಡಿಲೀಟ್ ಆಗಿರುವಂತ ಒಂದಷ್ಟು ಮತದಾರರ ಹೆಸರು. ಡಿಲೀಟ್ ಅನ್ನೋದ್ರಲ್ಲಿ ಕ್ಯಾಟಗರೀಸ್ ಇದೆ, ಆಬ್ಸೆಂಟ್, ಶಿಫ್ಟೆಡ್, ಪರ್ಮನೆಂಟ್ಲಿ ಶಿಫ್ಟೆಡ್, ಸೊ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಈಗ ಇಟ್ ಇಸ್ ದ ಪ್ರೈಮ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಬ್ರಿಂಗ್ ಆಸ್ ಮೆನಿ ನಂಬರ್ಸ್ ಬ್ಯಾಕ್ ಪಾಸಿಬಲ್. ಈಗ ಫಾರ್ಮ್ ನಂಬರ್ 6 ಫಾರ್ಮ್ ನಂಬರ್ 6 ಮೂಲಕ ಯಾರು ಆಬ್ಸೆಂಟ್ ಇದ್ರು ಫಸ್ಟ್ ಟೈಮ್ ಹೋದಾಗ ಅವ್ರಿಗೆ ಫಾರ್ಮ್ 6 ಕೊಡ್ತಾರೆ. ಯಾರು ಶಿಫ್ಟ್ ಆಗಿದ್ರು ಅವ್ರಿಗೆ ಮತ್ತೆ ಫಾರ್ಮ್ 6, ಬಿಕಾಸ್ ಅವ್ರನ್ನ ಹೊಸದಾಗಿ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ಹೇಗಾಗುತ್ತೆ ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ನಾವ್ ಇವತ್ತು ರಾಜಾಜಿನಗರದಲ್ಲಿ ಇದ್ವಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಾವು ಬಸವೇಶ್ವರ ನಗರ, ಕಾಮಾಕ್ಷಿ ಪಾಳ್ಯಕ್ಕೋ ಶಿಫ್ಟ್ ಆಗಿರ್ತೀವಿ. ಸೊ ಈ ತರ ಶಿಫ್ಟ್ ಕೇಸಸ್ ತುಂಬಾ ಜಾಸ್ತಿ ಬೆಂಗಳೂರಿನಲ್ಲಿ. ಸೊ ಅವ್ರದೆಲ್ಲ ಬಿಟ್ಟು ಹೋಗಿರೋ ಚಾನ್ಸಸ್ ಇರುತ್ತೆ. ಈಗ ಅವ್ರಿಗೆ ಫಾರ್ಮ್ ನಂಬರ್ 6 ಕೊಟ್ಟು ಎಲ್ಲರನ್ನ ಒಳಗ್ ತಗೊಳ್ಳೋ ಅಂತಹ ಒಂದು ಪ್ರಕ್ರಿಯೆ ಆಗತ್ತೆ. ಸೊ ನೋ ನೀಡ್ ಟು ಪ್ಯಾನಿಕ್, ಯಾರು ಭಯ ಪಡಬೇಕಾಗಿಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅಂತ ಅನ್ನಿಸ್ಕೊಂಡವ್ರಿಗೆ, ನಾಗರಿಕ ಅನ್ನಿಸ್ಕೊಂಡವ್ರಿಗೆ ಅಟ್ ಎನಿ ಕಾಸ್ಟ್ ವೋಟಿಂಗ್ ರೈಟ್ ಮಿಸ್ ಆಗಬಾರ್ದು ಅನ್ನೋದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಇದು. ಹಾಗಾಗಿ ನಾವೆಲ್ಲರೂ ಇಲ್ಲಿ ರಾಜಕಾರಣವನ್ನು ತರದೆ ದೇಶವನ್ನು ನೋಡಿ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ವೋಟರ್ ID ಸಿಗಬೇಕು. ಯಾರು ಈ ದೇಶದ ಪ್ರಜೆ ಅಲ್ಲವೋ, ಪ್ರಜೆ ಅಲ್ಲದಿದ್ದರೂ ಸಹ ಈ ದೇಶದ ಎಲ್ಲವನ್ನೂ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ತೆರಿಗೆದಾರರ ಹಣಗಳಲ್ಲಿ ಏನೇನು ಸರ್ಕಾರ ಸ್ಕೀಮ್ಗಳು ಮಾಡುತ್ತೆ ಅದು ನಮ್ಮ ದೇಶದ ಜನತೆಗೆ ಸೇರಿದ್ದು, ಬೇರೆ ಯಾರಿಗೂ ಅಲ್ಲ. ಅಂಥವರಿಗೆ ಹೋಗದೆ ಇರೋ ಹಂಗೆ ಒಂದು ಚೌಕಟ್ಟನ್ನ ಹಾಕ್ತಾ ಇದೆ ಎಲೆಕ್ಷನ್. ಚರ್ಚೆ ಮಾಡ್ತಾ ಇದೆ, ಚರ್ಚೆ ಮುಂದುವರಿಸ್ತೀನಿ. ಅಶ್ವಿನಿ ಮೇಡಮ್, ಇನ್ನೊಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ SIR ಪ್ರಕ್ರಿಯೆ ಆರಂಭವಾದಾಗ ಕೆಲವೊಂದಿಷ್ಟು ಜನ BLOಗಳು ಮನೆಗೆ ಬರಲಿಲ್ಲ, ಎಲ್ಲೋ ಒಂದ್ ಕಡೆ ಗ್ರೌಂಡ್ ನಲ್ಲಿ ನಿಂತ್ಕೊಂಡು ಮಾಡಿದ್ರು, ಜೊತೆಗೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಮಾಡ್ತಾ ಇದ್ರು. ಅದು ಅದರಲ್ಲಿ ನಿಮ್ಗೆ ಅಕ್ರಮ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಆರೋಪನೂ ಕೇಳಿ ಬಂದಿತ್ತು. ಸೊ ನಾವು ಯಾಕೆ ಒಂದ್ ಸೈಡ್ ಈಗ ಅದನ್ನ ಟ್ರಾನ್ಸ್ಪರೆನ್ಸಿಯಾಗಿ ಮಾಡಿ ಇಷ್ಟು ಜನ ಡಿಲೀಟ್ ಮಾಡಿದೀವಿ, ಅದೆಲ್ಲ ತೊಂದರೆ ಇಲ್ಲ ಅನ್ನೋದಕ್ಕಿಂತ ಈ ತರ ಅಕ್ರಮವಾಗಿ ಬಂದು ಸೇರ್ಕೊಂಡಿರೋರು ಕೂಡ ಇರಬಹುದಲ್ವಾ ಅನ್ನುವಂಥ ರೀತಿಯಲ್ಲೂ ಕೂಡ ಥಿಂಕ್ ಮಾಡಿ ಆರೋಪಗಳನ್ನ ಮಾಡಿ ಜೊತೆಗೆ ಪ್ರಶ್ನೆ ಮಾಡೋರು ಇದ್ದಾರೆ. ಕಾಂಗ್ರೆಸ್ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದನ್ನಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳು ಬಂತು. ನೀವ್ ಯಾವ ರೀತಿ ನೋಡ್ತೀರಾ ಅದನ್ನ ಅಂತ? BLOಗಳು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪನೂ ಇತ್ತು. ಅದಾದ್ಮೇಲೆ ಅರ್ಹರನ್ನ ಸೇರ್ಪಡೆಗೊಳಿಸದೆ ಅವರನ್ನ ಹೊರಗಡೆ ಇರೋದು ಅಥವಾ ಅನರ್ಹರನ್ನ ಸೇರ್ಪಡೆ ಮಾಡೋದು, ಈ ರೀತಿಯಾದಂತ ಆಗಿರಬಹುದಲ್ವಾ ಅನ್ನುವಂತ ಒಂದು ಪ್ರಶ್ನೆ ಜನಮಾನಸದಲ್ಲಿ ಉಳ್ಕೊಂಡಿರುತ್ತೆ. ಅಲ್ಲ, ನಾವೆಲ್ಲ ನೋಡಿದ್ವಿ, ನೀವೇ ಕರ್ನಾಟಕದ ಅತ್ಯಂತ ಜವಾಬ್ದಾರಿಯುತ ಮಾಧ್ಯಮ ಚಾನೆಲ್ಗಳು ತಾವೇ ಅದನ್ನ ಬಿತ್ತರ ಮಾಡಿದಿರಿ. ಯಾವ ರೀತಿ ಮದ್ರಾಸಗಳಲ್ಲಿ ಇನ್ನೊಂದು ಕಮ್ಯುನಿಟಿ ಸೆಂಟರ್ಸ್ ಅಲ್ಲಿ ಕೂಡಿಸ್ಕೊಂಡು ಒಂದ್ ಕಡೆ ಎಲ್ರನ್ನ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದಂಥದ್ದು, ಅದು ಕಾನೂನಿಗೆ ಬಾಹಿರ. ಚುನಾವಣಾ ಆಯೋಗದ ರೂಲ್ಸ್ ಏನಿದೆ ಅದಕ್ಕೆ ವಿರೋಧಿ ಚಟುವಟಿಕೆ ಅದು, ಹಾಗೆ ಮಾಡಬಾರ್ದು. ಹಾಗಾಗಿ ಆ ರೀತಿ ಆದಾಗ ನಿಜವಾಗ್ಲೂ ಆಕ್ಚುಲಿ ನಾವ್ ಇವಾಗ ಶುದ್ಧೀಕರಣ ಏನಕ್ಕೆ ಮಾಡ್ತಿರೋದು, ಒಂದೊಂದು ಮನೆ ಬಾಗಿಲ್ಗೂ BLO ಹೋಗ್ತಾರೆ. BLO ಹೋದಾಗ ಆ ಮನೆಯಲ್ಲಿ ಒಬ್ರು, ಎಲ್ಲರೂ ಇರ್ಲಿಕ್ಕಾಗಲ್ಲ, ಯಾರಾದ್ರೂ ಒಬ್ರು 18 ವರ್ಷಕ್ಕಿಂತ ಮೇಲ್ಪಟ್ಟವರೊಬ್ರು ಅವ್ರ ಮನೆಯಲ್ಲಿ ಇದ್ರಾಗ ಇವರು ಅದನ್ನ ಕರಡು ಮತದಾರರ ಪಟ್ಟಿ ಏನ್ ತಗೊಂಡು ಹೋಗಿರ್ತಾರೆ
2002 ಸೊ ಅದ್ರ ಪ್ರಕಾರ ಅವರು ಕೇಳ್ತಾರೆ ಇವ್ರು ಇದಾರ ಡೆತ್ ಆಗಿದ್ಯಾ, ಇಲ್ಲ ಹೊಸ 18 ಇಯರ್ಸ್ ಅವರು ಹೊಸ ಮತದಾರರು ಯಾರಾದ್ರು, ಯುವ ಮತದಾರರು ಇದ್ದಾರಾ, ಶಿಫ್ಟ್ ಆಗಿರೋರು ಯಾರಾದ್ರೂ ಇದಾರಾ, ಬಿಕಾಸ್ ಆ ಬಿಲ್ಡಿಂಗ್ ಅಲ್ಲಿ ಏನನ್ನ ಬಾಡಿಗೆ ಕೊಟ್ಟಿದ್ರು ಅಂತಂದ್ರೆ ಸಿ ಆಲ್ ದಟ್ ನಾವು ಅವಾಗ ಆ ಜಾಗಕ್ಕೆ ಹೋದಾಗ ನಮ್ಗೆ ಸತ್ಯಾಂಶದ ಅರಿವಾಗುತ್ತೆ. ಯಾವಾಗ ಈ ರೀತಿ ಆಗ್ದಂಗೆ ಒಂದ್ ಕಡೆ ಸ್ಕೂಲ್ ಅಲ್ಲೋ ಇನ್ನೊಂದ್ ಕಡೆನೋ ಕೂಡಿಸ್ಕೊಂಡ್ಬಿಟ್ಟು ಎಲ್ರು ತಗೊಂಬಂದ್ಬಿಡಿ, ನಿಮ್ ಬಿಲ್ಡಿಂಗ್ ಅಲ್ಲಿ ಇರೋರು ಎಲ್ರದ್ದು ತಗೊಂಬಂದ್ಬಿಡಿ, ನಾವ್ ಇಲ್ಲೇ ಫಿಲ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸತ್ಯಾಸತ್ಯತೆ ಏನ್ ಗೊತ್ತಾಗತ್ತೆ? ಸೊ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು. ಇಂಥದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಬೇಕು. ಅಲ್ಲ, ಫಸ್ಟ್ ಇನಿಷಿಯಲಿ ತುಂಬಾನೇ ಆಯ್ತು. ಆದಷ್ಟು ಚುನಾವಣಾ ಆಯೋಗ ಇವಾಗ ಎಲ್ಲರನ್ನೂ ನೋಟಿಸ್ಗಳು ಕೊಟ್ಟು ಇಶ್ಯೂ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಂಡು ಅವ್ರೆಲ್ಲರನ್ನೂ ಹಿಯರಿಂಗ್ ಕರೆಸಿ ಎಲ್ಲ ಮಾಡಿದ್ದಾರೆ. ಆಯ್ತಾ? ಸೊ ನಡಿಬೇಕಾಗಿರೋದು ಈ ತರ. ಅದಕ್ಕೋಸ್ಕರನೇ BLOಗಳನ್ನ ಮಾಡೋದು, BLA 1ಗಳನ್ನ ಮಾಡೋದು, BLA 2ಗಳನ್ನ ಬೂತ್ ಮಟ್ಟದಲ್ಲಿ ಮಾಡುವಂಥದ್ದು, ಸೊ ದಟ್ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆ ನಡೀದೇ ಇರೋದಕ್ಕೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಡೂಯಿಂಗ್ ಇಟ್ಸ್ ಡ್ಯೂಟಿ. ಸೊ ರಾಜ್ಯ ಸರ್ಕಾರದ್ದು ಇಲ್ಲಿ ಹೊಣೆ ಆಗತ್ತೆ. ಹ್ಯಾವಿಂಗ್ ಇಟ್ಸ್ ಗವರ್ನೆನ್ಸ್, ಎಲೆಕ್ಷನ್ ಕಮಿಷನ್ ಹೇಳುವಂಥದ್ದನ್ನ ನೀಟಾಗಿ ಇವ್ರೂ ಕೂಡ ಪಾಲಿಸಬೇಕು. ಕಾಂಗ್ರೆಸ್ನ ಹಲವು ನಾಯಕರು ಬಿಜೆಪಿ ಮೇಲೆ ನಾನಾ ರೀತಿಯ ಆರೋಪಗಳನ್ನ ಮಾಡುತ್ತೆ SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ನಂಬರ್ 1, ನಿಜವಾದ ಮತದಾರರನ್ನ ಹೊರಗಿಟ್ಟಿದ್ದಾರೆ ಇವರು ಅನ್ನುವಂತ ಆರೋಪ ಮಾಡಿದ್ದಾರೆ. ಎರಡನೇದು, ಚುನಾವಣಾ ಲಾಭಕ್ಕಾಗಿನೇ ಈ ಮತದಾರರನ್ನ ಇವರು ಬೇಕು ಅಂತ ಹೊರಗಿಟ್ಟಿದ್ದಾರೆ ಅಂತ, ವೈಸ್ ವರ್ಸ. ಜೊತೆಗೆ ಇದು ಬೆಂಗಳೂರಿನಲ್ಲಿ ದೊಡ್ಡ ಪರಿಣಾಮ ಬೀಳುತ್ತೆ ನೆಕ್ಸ್ಟ್ ಬರುವಂತ GB ಎಲೆಕ್ಷನ್ ನಲ್ಲಿ ಅಂತ. ಈಗ ಮೇಲಿಂದ ಮೇಲೆ ಹೇಳ್ತಾ ಇದ್ದಿದ್ದು ಈ ಹಿಂದೆಯಿಂದಲೂ ಕೂಡ ಏನಂತಂದ್ರೆ GB ಎಲೆಕ್ಷನ್ ನಡೀತು ಅಂತಂದ್ರೆ ಕಾಂಗ್ರೆಸ್ ಸೋಲುತ್ತೆ, ಅವ್ರಿಗೆ ಗೊತ್ತಿದೆ, ಅದಕ್ಕೆ GB ಎಲೆಕ್ಷನ್ ನ ಮುಂದೆ ಕೊಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಈ SIR ಪ್ರಕ್ರಿಯೆಯಲ್ಲೂ ಸುಮಾರು 60ಕ್ಕೂ ಹೆಚ್ಚು ಲಕ್ಷ ಜನ ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಸದ್ಯದ ಪರಿಸ್ಥಿತಿಲಿ. ಆಮೇಲೆ ಫಾರಂ 6 ಅಲ್ಲಿ ಅವ್ರು ಬರ್ತಾರೆ, ನೀವ್ ಹೇಳ್ದಂಗೆ ಶಿಫ್ಟೆಡ್ ಆಗಿರೋದು. ಸೊ ಹಾಗಾಗಿ ಇದು ಬೇಕು ಅಂತಾನೆ ಇಂಟೆನ್ಷನಲಿ ಹಿಂಗೆಲ್ಲ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಸರ್ ಖಂಡಿತ ಅಲ್ಲ, ಇಂಟೆನ್ಷನಲಿ ಅಂತ ಯಾರು ಇಲ್ಲ. ಅಂಡ್ ಇದ್ರಲ್ಲಿ ಬಿಜೆಪಿ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ಗೆ, ಕಾಂಗ್ರೆಸ್ಸಿಗಾಗ್ಲಿ ಬಿಜೆಪಿಗಾಗ್ಲಿ ಎಂಟರ್ ಆಗುವಂತ ಯಾವುದೇ ಒಂದು ಅವಕಾಶನೂ ಇಲ್ಲ ಇಲ್ಲಿ. ಇದೇನಿದ್ರು ಟೋಟಲಿ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನಲ್ ಸಾಂವಿಧಾನಿಕ ಪ್ರೊಸೀಜರ್ ಇದು. ಆಯ್ತಾ? ಮೊದಲನೇದಾಗಿ ತಾವೊಂದು ಹೇಳಿದ್ರಿ, ಆಕ್ಚುಯಲ್ ಮತದಾರರನ್ನ ಹೊರಗಡೆ ಇಡುವಂತದ್ದು ಅಂತ ಅನ್ಬಿಟ್ಟೆಲ್ಲ. ಸೊ ಆಕ್ಚುಯಲ್ ಮತದಾರರನ್ನ ಕಾಂಗ್ರೆಸ್ ನಾಯಕರು ಮಾಡಿರುವಂತ ಆರೋಪ ಅದು. ಕಾಂಗ್ರೆಸ್, ನಾನು ಹೇಳ್ತೀನಿ, ಇವತ್ತು ರಾಜ್ ನ್ಯೂಸ್ ಮೂಲಕ ಕರ್ನಾಟಕದ ಎಲ್ಲ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ಡಿಬೇಟ್ನ, ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಪ್ರತಿ ಸತಿ SIR ನಡೆದಾಗ, SIR ಪ್ರಕ್ರಿಯೆನ ಮೊದಲು ಸ್ಟಾರ್ಟ್ ಮಾಡಿದ್ದೆ ಜವಾಹರ್ಲಾಲ್ ನೆಹರು ಅವರು 1952ರಲ್ಲಿ. ಬಿಜೆಪಿ ಅಧಿಕಾರ ಅವಧಿ ತುಂಬಾ ಕಡಿಮೆ ದೇಶದಲ್ಲಿ. ಸೊ ಅವರ ಅವಧಿ, ನಮ್ಮ ಅವಧಿ ಇದ್ದಾಗ ನಮಗೆ ಯಾವತ್ತೂ SIR ಮಾಡುವಂತಹ ಅವಕಾಶ ಸಿಗ್ಲಿಲ್ಲ. ಆಕ್ಚುಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾರೆ. ಬಟ್ ಆಕ್ಚುಲಿ SIR ಬರೋಂತ ಟೈಮ್ಗೆ ನಮ್ಮ ಸರ್ಕಾರ ಉರುಳೋಗುತ್ತೆ, ಬಿದೋಗುತ್ತೆ. ಸೊ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋವಂಥದ್ದು ಕಾಂಗ್ರೆಸ್ಸೇ ಅದನ್ನ. ಆದ್ರೆ ಇವತ್ತು ನಾವು SIR ಮಾಡುವಾಗ ಯಾಕೆ ವಿರೋಧ ಮಾಡ್ತಾರೆ? ಇದ್ರಲ್ಲಿ ಯಾಕೆ ರಾಜಕಾರಣ ಮಾಡ್ತಾರೆ? ಯಾಕೆ ಅಲ್ಲ, 2002ನೇ ಇಸ್ವಿನಲ್ಲಿರುವಂತ ಮತದಾರರ ಪಟ್ಟಿ ಹಾಗೆ ಇರಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇದ್ರಲ್ಲಿ ಹೊಸಬ್ರ ಆಡ್ ಆಗ್ಬಾರ್ದಾ, ಡೆತ್ ಆಗಿರೋರ್ನ ತೆಗಿಬಾರ್ದಾ, ಮತ್ತೆ 2 ಕಡೆ 3 ಕಡೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಒಂದೇ ವ್ಯಕ್ತಿ ಇದ್ದು 7 ಕಡೆ ಇದೆ. ಆಯ್ತಾ? ಸೊ ಈ ರೀತಿ ಆಗಿರುವಂತಹ ಮತಗಳನ್ನ ಡೂಪ್ಲಿಕೇಟ್ ವೋಟರ್ಸ್ ಎಲ್ಲ ತೆಗಿಸ್ಬೇಕಲ್ವಾ? ಸೊ ಶುದ್ಧೀಕರಣ ಆಗ್ಬೇಕು. ಸೊ ಕಾಂಗ್ರೆಸ್ಗೆ ಏನು ಅಂತಂದ್ರೆ 2002ನೇ ಇಸ್ವಿ ಆದ್ಮೇಲಿಂದ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮಾಡೋದಿಕ್ಕೆ. ಯಾಕೆ ಅಂತಂದ್ರೆ ಡೂಪ್ಲಿಕೇಟ್ ವೋಟರ್ಸು ಮತ್ತೆ ಡೆತ್ ವೋಟರ್ಸು ಇವ್ರದೆಲ್ಲಾನು ಏನೇನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಜನ ನೋಡ್ತಾ ಇದ್ದಾರೆ. ಇನ್ನು ಮೇಲಿಂದ ಈ ಶುದ್ಧೀಕರಣ SIR ಪ್ರಕ್ರಿಯೆ ಆದ್ಮೇಲಿಂದ ಈ ಆಟಗಳು ಯಾವುದು ನಡೆಯಲ್ಲ. ಯಾರದೇ ಬೇರೆ ಸತ್ತೋಗಿರೋರ ಹೆಸರಲ್ಲಿ ಬೇರೆ ಯಾರೋ ಓಟ್ ಹಾಕ್ಲಿಕ್ಕಾಗಲ್ಲ. ಆಯ್ತಾ? ಮತ್ತೆ ಶಿಫ್ಟ್ ಆಗಿರೋರ ಹೆಸರಲ್ಲಿ ಓಟ್ ಹಾಕ್ಲಿಕ್ಕಾಗಲ್ಲ. ಮತ್ತೆ ಡೂಪ್ಲಿಕೇಟ್ ಒಬ್ಬರಿಗೆ ಒಂದೇ ಓಟು ಅಷ್ಟೇ. ಸೊ 3-4 ಓಟು, 7-8 ಓಟು, 17 ಓಟ್ ಇರೋರು ಇದ್ದಾರೆ. ಆಯ್ತಾ? ಈ ತರದಕ್ಕೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಯಾವುದೇ ಚುನಾವಣಾ ಅಕ್ರಮ ನಡೀಲಿಕ್ಕೆ ಆಗೋದಿಲ್ಲ SIR ಆದ್ಮೇಲೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಭಯ ಯಾಕೆ ಅಂತಂದ್ರೆ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಭಯ. ಅಲ್ಲಲ್ಲ, ಅವ್ರು ಹೇಳ್ಬೇಕು ಯಾಕೆ ಭಯ ಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಕೈ ಜೋಡಿ, ಆಕ್ಚುಲಿ ನಿಮಗೆ ಗೊತ್ತಿರೋ ಹಂಗೆ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಎಲೆಕ್ಷನ್ಸ್ ನಲ್ಲಿ
ಬಿಜೆಪಿ ಗೆದ್ದಿರೋದ್ ನೋಡಿ ಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ SIR ಆಗ್ಬೇಕು ಅಂತ ಹೇಳ್ತಾರೆ. ಆಮೇಲಿಂದ ಅವರೇ ರಿವರ್ಸ್, ಬೇಡ ನಮ್ಗೆ SIR ನಾವು ವಿರೋಧಿಸ್ತೀವಿ ಅಂತಾರೆ. ವಾಟ್ಸ್ ಹ್ಯಾಪನಿಂಗ್? ಅವ್ರ ಮಾತ್ ಮೇಲೆ ಅವರೇ ನಿಲ್ಲಲ್ಲ. ಇವತ್ತು ನಾವು ಅದು ನೋಡಿದ್ವಿ, ಅದಾನಿ ಅವ್ರನ್ನ ಹೀನಾಮಾನ್ಯವಾಗಿ ಬಿಜೆಪಿ ಜೊತೆ ಟ್ಯಾಗ್ ಮಾಡಿ ಮಾತಾಡೋ ಅಂತವ್ರು ಇವತ್ತು ಅದೇ ಅದಾನಿ ಅವರು DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರೆ. ಇಫ್ ಇಟ್ ಇಸ್ ಸಮಥಿಂಗ್ ರಿಯಲಿ ಫಾರ್ ದ ಪೀಪಲ್, ಅವರ ಆಫೀಸಲ್ಲಿ ವಿಧಾನಸೌಧದಲ್ಲಿ ಅವರನ್ನ ಮೀಟ್ ಮಾಡಬಹುದಿತ್ತು, ಇಲ್ಲ ಅಧಿಕೃತ ನಿವಾಸದಲ್ಲಿ ಮೀಟ್ ಮಾಡಬಹುದಿತ್ತು. ಬಟ್ ನಾಟ್ ವೈ, ಯಾಕೆ ಮಾಡ್ಲಿಲ್ಲ? ಸೊ ಡಬಲ್ ಸ್ಟ್ಯಾಂಡರ್ಡ್ಸ್, ಕಾಂಗ್ರೆಸ್ ಮಾಡ್ತಿರೋದೇ ಡಬಲ್ ಸ್ಟ್ಯಾಂಡರ್ಡ್. ಸೊ ಬಿಜೆಪಿಗೆ ಇದರಿಂದ ಯಾವುದೇ ರೀತಿ ಈ ದೇಶದಲ್ಲಿ ಏನು ನ್ಯಾಯ ಏನು ಸತ್ಯ ಇರಬೇಕು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ನಾಗರಿಕರು ಅಂಡ್ ಗವರ್ನೆನ್ಸ್. ಸೊ ಕ್ಲೀನ್ ಇರಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು. ನಮ್ಮ ದೇಶದ ಪ್ರಜೆಗಳಿಗೆ ಮಾತ್ರ ಇಲ್ಲಿನ ಸೌಲಭ್ಯಗಳು ಸಿಗಬೇಕು ಅಷ್ಟೇ. ಅದು ಬಿಟ್ರೆ ನಮ್ಗೆ ಇನ್ಯಾವ ಹಿಡನ್ ಅಜೆಂಡಾಗಳು ಇಲ್ಲ. ನೀವು ಹೇಳ್ತಾ ಇದ್ರಲ್ಲ, ಈಗ ಕಾಂಗ್ರೆಸ್ ವಿರೋಧ ಮಾಡ್ತಿದೆ, ಇದಕ್ಕೆ ಅವರೇ ಹೇಳಿದವರು, ಅವರೇ ಬುನಾದಿ ಹಾಕಿದವರು. ಈಗ ರಾಜಕೀಯವಾಗಿ ಏನಾದ್ರು ಬಳಸ್ಕೊಳ್ತಾ ಇದ್ರು ಅನ್ನುವಂತ ಏನೊಂದು ಅನುಮಾನ ಇತ್ತ ನಿಮ್ಗೆ? ಅದ್ರ ಜೊತೆಗೆ ಯಾಕೆ ಅನ್ಸುತ್ತೆ, ಬಿಜೆಪಿಗೆ ಏನನ್ಸುತ್ತೆ ಕಾಂಗ್ರೆಸ್ ವಿರೋಧ ಮಾಡ್ತಿರೋದು ಯಾಕೆ ಅಂತ? ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್ ನಿಮ್ಗೆ, ಎಲ್ಲಿ ಇಷ್ಟು ವರ್ಷ ಡೂಪ್ಲಿಕೇಟ್ ಮತದಾನ ಆಗ್ತಿತ್ತು, ಸತ್ತಿರೋರ ಮತದಾನ ಆಗ್ತಿತ್ತು. ಸೊ ಅದೆಲ್ಲಾನು ಯಾರು ಬಳಸ್ಕೋತಿದ್ರೋ, ಎಲ್ಲೆಲ್ಲಿ ಅಧಿಕಾರಕ್ಕೆ ಬರ್ತಿದ್ರು, ಇನ್ಮೇಲಿಂದ ಅದೆಲ್ಲ ನಡೆಯೋದಿಲ್ಲ. ಯಾಕೆಂದ್ರೆ ಅದಷ್ಟು ಡಿಲೀಟ್ ಆಗುತ್ತೆ. ಯಾರು ಇವಾಗ ನೋಡಿ, ಡೆತ್ ಮತ್ತೆ ಡೂಪ್ಲಿಕೇಟ್ ಡಿಲೀಟ್ ಆಗುತ್ತೆ. ಆಬ್ಸೆಂಟು ಮತ್ತೆ ಶಿಫ್ಟ್ ಈಗ ಫಾರ್ಮ್ 6 ನಲ್ಲಿ ಬರ್ತಾರೆ, ಆಯ್ತಾ? ಮತ್ತೆ ಮಾಮೂಲು ಕರೆಕ್ಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಫಾರ್ಮ್ ನಂಬರ್ 8 ಅಲ್ಲಿ, ಅಂದ್ರೆ ಹಸ್ಬೆಂಡ್ ನೇಮ್ ಅಲ್ಲಿ ಏನಾರ ಚೇಂಜಸ್, ಇಲ್ಲ ಹೆಣ್ಮಕ್ಳು ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಅತ್ತೆ ಮನೆಗೆ, ಸೊ ಆ ತರದ್ ಏನಾದ್ರು ಸರ್ನೇಮ್ ಚೇಂಜಸ್, ಈ ತರದೆಲ್ಲ ಫಾರ್ಮ್ 8 ಬರುತ್ತೆ. ಹಾಗಾಗಿ ಅದೇನು ನಮಗ್ ತೊಂದರೆ ಆಗೋದಿಲ್ಲ. ಸೊ ಫಾರ್ಮ್ 6 ಮತ್ತೆ ಫಾರ್ಮ್ 6 ಅಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಬಟ್ ಡೆತ್ ಮತ್ತೆ ಡೂಪ್ಲಿಕೇಟ್ ನೋಡಿ, ಇಲ್ಲೇ ನೋಡಿ, 16,39,864 ಜನ ಡೆತ್ 2002 ಇಂದ 2026 ವರ್ಗೂ. ಮತ್ತೆ ಡೂಪ್ಲಿಕೇಟ್ ವೋಟರ್ಸ್ ನೋಡಿ ಎಷ್ಟಿದ್ರು ಇದ್ದಾರೆ, 7,09,870 ಮೆಂಬರ್ಸ್. ಸೊ ಇವರು ಇನ್ನ ಈ ಎಲೆಕ್ಟೋರಲ್ ರೋಲ್ಗೆ ಬರಕ್ ಸಾಧ್ಯನೇ ಇಲ್ಲ. ನಮ್ಗೆ ಇಲ್ಲಿ ಇವಾಗ ಏನು ಆಬ್ಸೆಂಟ್ 1 crore 7 lakhs ತೋರಿಸಿದಾರಲ್ಲ, 96,000 ಇವರು ಮತ್ತೆ ಪರ್ಮನೆಂಟ್ ಶಿಫ್ಟ್ 15 ಲಕ್ಷ ಚಿಲ್ರೆ, ಇವರಲ್ಲಿ ನಮ್ಗೆ ತುಂಬಾ ಜನ ಇವಾಗ ಒಳಗಡೆ ಬರ್ತಾರೆ. ಸೊ ಹಾಗಾಗಿ ಯಾರು ಅರ್ಹರು ಅವ್ರು ಬರ್ತಾರೆ, ಯಾರು ಇಲ್ಲ ಅವ್ರಿನ್ ಬರಲ್ಲ. ಸೊ ಅಲ್ಲಿಗೆ ಭಯ. ಸೊ ಅಂದ್ರೆ ನಿಮ್ ಪ್ರಕಾರ ASDDO ಭಯ ಇದೆ, ಅದಕ್ಕೆ ವಿರೋಧ. ASDDO ನಲ್ಲಿ DD ಭಯ ಅಷ್ಟೇ, DD ಭಯ ಇದೆ, ಡೂಪ್ಲಿಕೇಟ್ ಅಂಡ್ ಡೆತ್. ಓಕೆ. ಈಗ ಈ ಶುದ್ಧೀಕರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಶುದ್ಧೀಕರಣ ಅಂತ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಕಾಂಗ್ರೆಸ್ನ ಒಂದು ಆರೋಪ ಏನು ಅಂತಂದ್ರೆ, ಈಗ ಒಂದು ಮನೆ, ಈಗ ನೀವು SIR ಮತ್ತೆ ವೋಟರ್ದು ಅದನ್ನ ನಾನು ಮನೆ ಕ್ಲೀನ್ ಮಾಡೋದ್ರ ಬಗ್ಗೆ ನಾನು ಉದಾಹರಣೆ ಕೊಡ್ತೀನಿ. ಮನೆ ಕ್ಲೀನ್ ಮಾಡಬೇಕಾದ್ರೆ ಕಸನೆಲ್ಲ ಹೊರಗಡೆ ಹಾಕೋ ಟೈಮ್ನಲ್ಲಿ ನಂದೇ ಒಂದು ಉದಾಹರಣೆ, ಒಂದ್ಸಲ ನಂದು ಗೋಲ್ಡ್ ರಿಂಗ್ನ ಕಸದ ಜೊತೆಗೆ ಹಾಕ್ಬಿಟ್ಟೆ, ಅಂದ್ರೆ ಅದು ಪೇಪರಲ್ಲಿ ಕಟ್ಟಿಟ್ಟಿದೆ ಅಂತ ಹೋಗ್ಬಿಡ್ತದು. ಹಿಂಗೇನೆ ನಿಜವಾದ ಅನರ್ಹರನ್ನ ತೆಗೆಯುವಂತ ಸಂದರ್ಭದಲ್ಲಿ ಅರ್ಹರನ್ನ ತೆಗೆದುಹಾಕ್ಬಿಟ್ಟಾಗ ನೀವು ಹೇಳಿದ್ರಿ ಮತ್ತೆ ಫಾರ್ಮ್ ಕೊಡಬೇಕು, ಮತ್ತೆ ಅದನ್ನ ಏನ್ ತೊಂದರೆ ಇಲ್ಲ, ಮತ್ತೆ ಪರಿಶೀಲನೆ ಮಾಡಿ ಫಾರ್ಮ್ ನಂಬರ್ 6 ಕೊಟ್ಟು ಒಳಗಡೆ ಎಂಟ್ರಿ ಕೊಡಬಹುದು ಅಂತ. ಒಂದಾದ್ರೆ ಓಕೆ, ಎರಡಾದ್ರೆ ಓಕೆ. ಲಕ್ಷಾಂತರ ಜನರಾದಾಗ ಈ ರೀತಿಯ ಮಿಸ್ಟೇಕ್ಸ್, ಅರ್ಹರನ್ನ ಹೊರಗಿಡೋದು ಏನೂ ಸಮಸ್ಯೆ ಇರಲ್ಲ, ಅವರೇನೋ ಬೇರೆ ಕಡೆ ಸ್ಥಳಾಂತರಗೊಂಡಿರೋದಿಲ್ಲ, 2002ರಲ್ಲಿ ಎಲ್ಲಿದ್ರು ಅಲ್ಲೇ ಇರ್ತಾರೆ. ಆದರೂ ಅವರ ಹೆಸರನ್ನ ಆ ಒಂದು ಈಗ ಕರಡು ಪ್ರತಿ ಏನು ಲಿಸ್ಟ್ ರೆಡಿ ಆಗಿದೆಯಾ ಅದರಿಂದ ಹೊರಗಡೆ ಇರುತ್ತೆ ಹೆಸರು ಅಂದಾಗ ಇದು ಯಾರ ಮಿಸ್ಟೇಕು? ಲಕ್ಷಾಂತರ ಜನರ ಹೆಸರು ಡಿಲೀಟ್ ಆಗಿದ್ರೆ ಅಥವಾ ಅದನ್ನ ಹೊರಗಿಟ್ಟಿದ್ರೆ ಇದು ಮಿಸ್ಟೇಕ್ ತಾನೇ? ಮಿಸ್ಟೇಕ್ ಆಗಿದ್ರೆ ಹೊಣೆ ಯಾರು? ನೀವೊಂದು ಎಕ್ಸಾಂಪಲ್ ಕೊಟ್ರಿ, ಮನೆಯಲ್ಲಿ ಕಸ ಗುಡಿಸೋವಾಗ ಒಂದು ಗೋಲ್ಡ್ ರಿಂಗ್ ಹೊಟ್ಟೋಯ್ತು ಅಂತ. ಆಕ್ಚುಲಿ ಮನೆಯಲ್ಲಿ ಕಸ ಗುಡಿಸೋ ಮುಂಚೆ ಮನೆಯಲ್ಲಿ ಇರೋಂತಹ ಎಲ್ಲಾ ವಸ್ತುಗಳನ್ನ ಅದ್ರದ್ರ ಜಾಗದಲ್ಲಿ ಇಟ್ಟು ಧೂಳು ಹೊಡೆದು ಆಮೇಲೆ ಕಸ ಗುಡ್ಸಕ್ ಶುರು ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಗೋಲ್ಡ್ ರಿಂಗ್ ಯಾವುದು ನಿಮ್ಗೆ ಮಿಸ್ ಆಗಲ್ಲ. ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರೋದು. ಈಗ ಮಧ್ಯಾಹ್ನ ಅಷ್ಟೇ ಈಗ ಕರಡು ಪಟ್ಟಿ ರಿಲೀಸ್ ಆಗಿರೋದು. ಈಗ ನಾಳೆ ಅದನ್ನ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ, ಕಾಂಗ್ರೆಸ್ ಕೂಡ ಸ್ಟಡಿ ಮಾಡಬೇಕು, ಅದನ್ನ ಬಿಜೆಪಿ ಕೂಡ ಇನ್ನಷ್ಟು ಸ್ಟಡಿ ಮಾಡಬೇಕು. ಅಲ್ಲಾಗಿರುವಂತಹ ಲೂಪ್ ಹೋಲ್ಸ್ ಇನ್ನ ಹೊರಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಿಭಾಯಿಸಬೇಕಾಗಿರುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದಾಗಿರುತ್ತೆ. ಅದಕ್ಕೆ ಅಲ್ಲ, ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ಇನ್ವಾಲ್ವ್ ಇಲ್ಲ. ಇಲ್ಲಿ ಆರೋಪಗಳು ಬರುತ್ತಲ್ಲ, ಅದನ್ನ ಎದುರಿಸೋದಕ್ಕೆ ರೆಡಿ ಆಗಿರಬೇಕು ಸರ್. ರಾಜ್ಯ ಚುನಾವಣಾ ಆಯೋಗ ಮತ್ತೆ ಇಲ್ಲಿನ ರಾಜ್ಯ ಸರ್ಕಾರ ದೇ ಹ್ಯಾವ್ ಟು ಬಿ ವೆರಿ ವಾಚ್ಫುಲ್. ಆಸ್ ಅ ರೆಸ್ಪಾನ್ಸಿಬಲ್
ಅಪೋಸಿಷನ್ ಪಾರ್ಟಿ ನಾವಿದ್ದೇ ಇರ್ತೀವಿ, ಓಕೆ ಅವ್ರ ಜೊತೆಗೆ ಸಹಕಾರ ಕೊಡ್ತೀವಿ ನಾವು. ಬಟ್ ಇಲ್ಲಿ ರಾಜ್ಯದಿಂದ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಚುನಾವಣಾ ಅಧಿಕಾರಿ ಇರ್ತಾರೆ, ಮತ್ತೆ ಚುನಾವಣಾ ಇವರು ಆಫೀಸರ್ಗಳು ERO AEROಗಳು ಎಲ್ಲ ಇರ್ತಾರೆ. ಸೊ ಹಾಗಾಗಿ ಅವರೆಲ್ಲಾನು ಕೆಲಸ ಮಾಡ್ತಿದ್ದಾರೆ. ಅದಕ್ಕೇನೆ ಅಲ್ವಾ ಇವತ್ತು ಅವರು ಅನ್ಬುಕುಮಾರ್ ಅವರು ಹೇಳ್ತಾರೆ 224 ಜನದ ಜೊತೆಗೆ 336 ಎಕ್ಸ್ಟ್ರಾ ಆಫೀಸರ್ಸ್ ನ ಕೂಡ ನಾವು ಡೆಪ್ಯೂಟ್ ಮಾಡಿದೀವಿ, ಸೊ ದಟ್ ಪ್ರಕ್ರಿಯೆನಲ್ಲಿ ಒಬ್ಬರು ಕೂಡ ಮಿಸ್ ಆಗಬಾರ್ದು ಅಂತ. ಸೊ ನಮಗೂ ಅದೇ ಬೇಕಾಗಿರುವಂತದ್ದು. ಸೊ ಹಾಗಾಗಿ ನಾವು ವಿ ಆರ್ ಆಲ್ಸೋ ವೆರಿ ವಾಚ್ಫುಲ್, ಆಯ್ತಾ. ಸೊ ಇಲ್ಲಿ ಯಾರ್ ಪಾರ್ಟಿಗೆ ವೋಟ್ ಹಾಕ್ತಾರೆ, ಯಾರು ಇದ್ ಮಾಡ್ತಾರೆ ಅದೆಲ್ಲ ಸೆಕೆಂಡರಿ ಸರ್. ನಮ್ಗೆ ನಾನು ಅದೇ ಹೇಳಿದ್, ರಾಜಕಾರಣ ಇಲ್ಲಿ ತರಬಾರ್ದು. ಇಲ್ಲಿ ಪ್ಯೂರ್ ಆಗಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಒಂದು ಕರ್ತವ್ಯವನ್ನ ನಾವು ಮಾಡಬೇಕು. ಸೊ ಈ ದೇಶದ ಪ್ರತಿಯೊಂದು ಪ್ರಜೆ 18 ವರ್ಷಕ್ಕೆ ಮೇಲ್ಪಟ್ಟಿರುವಂತವ್ರು ಯಾರ್ಯಾರಿದ್ದಾರೆ ಅವರು ಮತದಾನದ ಹಕ್ಕನ್ನ ಪಡ್ಕೋಬೇಕು. ದಟ್ ಇಸ್ ಆಲ್ ಹ್ಯಾಸ್ ಟು ಹ್ಯಾಪನ್. ಬಟ್ ಕಾಂಗ್ರೆಸ್ ಇದನ್ನ ಇಲ್ಲಿಗೆ ಬಿಡೋದಿಲ್ವಲ್ಲ, ನಾನಾ ರೀತಿಯ ಆರೋಪಗಳನ್ನ ಈ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇದೆ. ನೀವೇ ಹೇಳಿದ್ರಿ SIR ಒಪ್ಕೊಳ್ತಾ ಇಲ್ಲ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಬಿಜೆಪಿಗೆ ಇದರಲ್ಲಿ GBA ಎಲೆಕ್ಷನ್ ಅಲ್ಲಿ ಲಾಭ ಪಡೆಯುತ್ತೆ ಅನ್ನುವಂತ ಒಂದು ಲೈನ್ ಬಂತು ಕಾಂಗ್ರೆಸ್ ಸರ್. ನಾಯಕರು. ಹಾಗಿದ್ದರೆ ನೀವೇ ಹೇಳಿದ್ರಿ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಲಕ್ಷಾಂತರ ಇದು ಡಿಲೀಟ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಬೆಂಗಳೂರಿನಲ್ಲಿರೋದು ಹೆಚ್ಚಿನ ಸಂಖ್ಯೆನಲ್ಲಿ ಬಿಜೆಪಿ ಶಾಸಕರು. ಏನಕ್ಕೆ ಅವ್ರಿಗೆ ಭಯ ಇಲ್ಲ? ಸಿ, ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ, ಜನರಿಗಾಗಿ ಕೆಲಸ ಮಾಡ್ತಾ ಇದೀವಿ, ಜನರ ಅಭಿವೃದ್ಧಿಗೆ ನಾವು ನಿಂತಿದೀವಿ ಅಂದಾಗ ಯಾವ ಭಯನೂ ಇರೋದಿಲ್ಲ ಸರ್. ನಿಮ್ಮ ಪ್ರಕಾರವೇ ನಿಮ್ಗೆ ಬೆಂಗಳೂರಿನಲ್ಲೇ ನಿಮ್ಮ ಬಿಜೆಪಿ ಪರವಾಗಿ ಓಟ್ ಹಾಕೋರೆ ತುಂಬಾ ಜನ ಇದ್ದಾರೆ ಅಂತಂದ್ರು ಅವ್ರು ಹೊರಗಿಟ್ಟವರು ನಿಮ್ಮ ಮತದಾರರೇ ಆದಂಗ ಆಗುತ್ತೆ, ನೀವು ಭಯ ಪಡಬೇಕು ಆಕ್ಚುಲ್ ಆಗಿ ಅನ್ನೋದು ನಿಮ್ದು. ಹೌದು, ನಮಗೆ ಯಾವುದೇ ರೀತಿ ಭಯ ಇಲ್ಲ. ನಮಗೇನು ಬಿಜೆಪಿ ಶಾಸಕರಿಗೆ, ಬಿಜೆಪಿ ಪಕ್ಷಕ್ಕೇನು, ಈ ದೇಶದ ಪ್ರಜೆಗೆ ಮತದಾನದ ಹಕ್ಕು. ಈ ದೇಶದ ಪ್ರಜೆ ಯಾರಲ್ವೋ ಅವ್ರಿಗೆ ಅಟ್ ಎನಿ ಕಾಸ್ಟ್ ಸಿಕ್ಕೂಡ್ದು. ಮಾತು ಮುಂದುವರಿಸ್ತೀನಿ ಮೇಡಮ್. ಆಗ್ಲೇ ಹೇಳ್ತಾ ಇದ್ದೆ ಬಿಜೆಪಿಗೆ ಇದರಲ್ಲಿ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ನೇರ ಆರೋಪವನ್ನೇ ಮಾಡ್ತಾ ಇದ್ರು ಅಂತ. ಈಗ ನಾಳೆ ಬರುವಂತ, ನಾನು ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದೆ, ನಾಳೆ ಬರುವಂತ ಆರೋಪಗಳಿಗೆ ಕೇಂದ್ರ ಸರ್ಕಾರವೂ ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಅಂದ್ರೆ ನೀವು ಮಾಡಿಸ್ತಿದ್ದೀರಿ ಅಥವಾ ನಿಮ್ಮ ಡರಲ್ಲಿ ಬರುತ್ತೆ ಅನ್ನೋದಲ್ಲ, ಬಿಜೆಪಿ ಹಿಂಗೆ ಹೇಳೇ ಮಾಡಿಸ್ತಾ ಇದೆ ಅಂತ ನೇರವಾಗಿ ಆರೋಪ ಮಾಡುತ್ತೆ. ಯಾಕೆಂದರೆ ಈ ಹಿಂದೆ ಅವರು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದೆ. ಅದಕ್ಕೆ ನೀವು ಹೇಳಿದ್ರಿ DD ಡೂಪ್ಲಿಕೇಟ್ ಮತ್ತೆ ಡೆತ್ ಈ ವಿಚಾರಕ್ಕೆ ಅವ್ರಿಗೆ ಭಯ ಅಂತೇಳಿ. ನಾಳೆ ಇನ್ನೊಂದಷ್ಟು ಆರೋಪಗಳು ಬರುತ್ತೆ, ಅದನ್ನ ಹೇಗೆ ಎದುರಿಸ್ತೀರಿ ನೀವು? ಅವ್ರು ಏನ್ ಆರೋಪ ಮಾಡ್ತಾರೋ ಅದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗಮನಿಸುತ್ತೆ. ಅವ್ರ ಆರೋಪ ಮಾಡಿರೋದ್ರಲ್ಲಿ ಹುರುಳಿದ್ಯಾ ತಿರುಳಿದ್ಯಾ ನೋಡತ್ತೆ. ಸೊ ಕಾನೂನಾತ್ಮಕವಾಗಿ ಕ್ರಮಗಳನ್ನ ಜರುಗಿಸತ್ತೆ. ಅಟ್ ಎನಿ ಕಾಸ್ಟ್ ಏನಾದ್ರೂ ಇರೋರು ಕೂಡ ಅವ್ರಿಗೆ ಅಧಿಕಾರ ಇದ್ದು ಈ ದೇಶದ ಪ್ರಜೆ ಆಗಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಆ ಸಂಬಂಧಪಟ್ಟಂತಹ BLOಗಳ ಮೇಲೂ ಆಕ್ಷನ್ ಆಗುತ್ತೆ, ಕಟ್ಟುನಿಟ್ಟಿನ ಕ್ರಮ ಆಗತ್ತೆ. ಸೊ ಹಾಗಾಗಿ ಎಲ್ಲರೂ ಹದ್ದಿನ ಕಣ್ಣಿಟ್ಟೆ ಇಲ್ಲಿ ಕೆಲಸ ಮಾಡುವಂಥದ್ದು. ಸೊ ಮಾಡ್ಲಿಲ್ಲ ಅಂತಂದ್ರೆ ಅವ್ರವ್ರಿಗೆ ಏನೇನು ಕಾನೂನು ಪ್ರಕಾರವಾಗಿ ಕ್ರಮಗಳಾಗಬೇಕೋ ಅದು ಹಾಗೆ ಆಗತ್ತೆ ಸರ್, ಖಂಡಿತ ಆಗುತ್ತೆ. ಈಗ ಪಟ್ಟಿಯಿಂದ ಹೆಸರನ್ನ ಹೊರಗಿಟ್ಟವರು ಈಗ ಮತ್ತೊಮ್ಮೆ ಫಾರ್ಮ್ 6 ಅನ್ನ ತಗೊಂಡು BLOಗಳ ಹತ್ರ ಹೋಗಿ ನೋಟಿಸ್ ಇಶ್ಯೂ ಆಗಿದ್ರು, ಏನಕ್ಕೆ ನೋಟಿಸ್ ಬಂದಿದೆ ಅಂತ ತಿಳ್ಕೊಂಡು ಫಾರ್ಮ್ 6 ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇಫ್ ದಟ್ ಇನ್ ಕೇಸ್ ಹೆಸರು BLOಗಳು ದೇ ವಿಲ್ ಗೋ ಡೋರ್ ಟು ಡೋರ್, ಮನೆಗೆ ಹೋಗ್ತಾರೆ. ಆಯ್ತಾ, ಹೋಗ್ಬಿಟ್ಟು ಲಾಸ್ಟ್ ಟೈಮ್ ನೀವು ಬಂದಾಗ ನಾವ್ ಇರ್ಲಿಲ್ಲ, ಅದ್ ಬರ್ಕೊಂಡಿರ್ತಾರ ಇದೆ EF ಮೇಲೆ, ಎನ್ಯುಮರೇಷನ್ ಫಾರ್ಮ್ಸ್ ಮೇಲೆ. ಸೊ ನೀವ್ ಇರ್ಲಿಲ್ಲ, ಸೊ ಹಾಗಾಗಿ ನಿಮ್ದು ಬಿಟ್ಟು ಹೋಗಿದೆ ಅನ್ಬಿಟ್ಟು ಎಷ್ಟು ಜನ ಇದಾರೆ ಆ ಮನೆಯಲ್ಲಿ ಅರ್ಹ ಮತದಾರರು ನೋಡ್ಕೊಂಡು ಅವ್ರಿಗೆ ಆ ಫಾರ್ಮ್ ನ ಕೊಡುತ್ತೆ, ಫಾರ್ಮ್ ನಂಬರ್ 6 ನ. ಅದನ್ನ ತಗೊಂಡು ಅವ್ರ BLO ವಾಪಸ್ ಕೊಡಲ್ಲ. ಅವರ ಸಂಬಂಧಪಟ್ಟಂತಹ ಅವರ ವಿಧಾನಸಭಾ ಕ್ಷೇತ್ರದ AERO ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಸೂಟಬಲ್ ಎಕ್ಸ್ಪ್ಲನೇಷನ್ ಕೊಟ್ಟು ಈ ತರ ಬಂದಿದ್ರು, ನಾನು ಇರ್ಲಿಲ್ಲ, ಸೊ ಹಾಗಾಗ್ಬಿಟ್ಟು ಅಂತ ಹೇಳಿ. ಸೊ ಆ AERO ಅವ್ರೇನ್ ಮಾಡ್ಬೇಕು, ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ನೋಡಿ ಫಿಲ್ ಮಾಡಿರೋದು ಮತ್ತೆ ಅವ್ರ ಜೊತೆ ಒಂದು ಫೋಟೋನ ಕೂಡ ಅಪ್ಲೋಡ್ ಮಾಡಬೇಕು. ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್. ಯಾಕೆ ಅಂತಂದ್ರೆ ಬಿಟ್ಟೋಗಿರೋರು ಸುಮ್ನೆ ಇರ್ಲಿಲ್ಲ, ಈ ಸರಿನೂ ಸಿಗ್ಲಿಲ್ಲ ಅಂತ ಆಗ್ಬಿಡ್ಬಾರ್ದಲ್ವಾ. ಸೊ ಈ ಸತಿ ನೋಡಿ ಫಸ್ಟ್ ರೌಂಡ್ ಹೋದಾಗ ಫೋಟೋಸ್ ಹೇಳಿರ್ಲಿಲ್ಲ, ಆದ್ರೆ ಈಗ ಆಬ್ಸೆಂಟೀಸು ಮತ್ತೆ ಶಿಫ್ಟೆಡ್ ಯಾರಿದ್ದಾರೆ ಅವರು ಡೈರೆಕ್ಟ್ ಆಗಿ ದೇ ಹ್ಯಾವ್ ಟು ಗೋ ಟು AERO ಅಥವಾ ERO ಹತ್ರ ಹೋಗಿ ಅವರು ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ನ ಕೊಟ್ಟು ಅವರ ಜೊತೆ ಒಂದು ಫೋಟೋ ತಗೊಂಡು ಅವರ ಡೋರ್ ನಂಬರು, ವಿಧಾನಸಭಾ ಕ್ಷೇತ್ರ, ಪಾರ್ಟ್ ಸಂಖ್ಯೆ ಎಲ್ಲ ಹಾಕಿ
ದೇ ಹ್ಯಾವ್ ಟು ಕ್ಲಿಕ್ ಅ ಫೋಟೋ, ಯಾರು AERO ERO ಅದನ್ನ ಅಪ್ಲೋಡ್ ಮಾಡ್ಬೇಕು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ, ಆಟೋಮ್ಯಾಟಿಕ್ ಆಗಿ ಅವ್ರದ್ದು ಆಡ್ ಆಗುತ್ತೆ. ಓಕೆ. ಸೊ ಫೈನಲ್ ರೋಲ್ ಏನ್ ಬರುತ್ತೆ ವೋಟರ್ಸ್ ಲಿಸ್ಟ್, ಅದ್ರಲ್ಲಿ ಆಬ್ವಿಯಸ್ಲಿ ಇವಾಗ ಯಾರ್ಯಾರದ ತರ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ. ಎಲ್ಲರೂ ಸೊ ಅಲ್ಲಿಗೆ ಲಾಸ್ಟ್ ಕ್ವಶನ್, ಅಲ್ಲಿಗೆ ಕಾಂಗ್ರೆಸ್ ಈ ಹಿಂದೆ ಮಾಡ್ತಿದ್ದಂತ ಆರೋಪ ಅಥವಾ ನಾಳೆ ಬರುವಂತ ಆರೋಪಗಳು ಯಾವುದಕ್ಕೂ ಉರುಳಿರೋಲ್ಲ, ಎಲ್ಲವೂ ಕೂಡ ಟ್ರಾನ್ಸ್ಪರೆನ್ಸಿ ಆಗಿ ನಡೀತಾ ಇದೆ, 200% ಯಾವುದೇ ಸಮಸ್ಯೆ ಇಲ್ಲ. ಇಲ್ಲ. ಬಿಟ್ಟೋಗಿದ್ದು ನಿಮ್ಗೆ ಅನರ್ಹರೇ ಬಿಟ್ಟೋಗಿದ್ದಾರೆ ಹೊರತು ಅರ್ಹರಲ್ಲ. ಇಫ್ ಇನ್ ಕೇಸ್ ಹಂಗಾಗಿದ್ರೆ ನೋಟಿಸ್ಗಳನ್ನ ಕೊಟ್ಟಿರೋರು ಮತ್ತೊಮ್ಮೆ ಫಾರ್ಮ್ 6 ಅನ್ನ ಸಬ್ಮಿಟ್ ಮಾಡಿ ಹೋಗಿ ಮತ್ತೆ ಸೇರ್ಪಡೆಗೊಳ್ಳಬಹುದು, ಯಾವುದೇ ಸಮಸ್ಯೆ ಇಲ್ಲ. ಹೌದು. ಈಗ ಮತದಾರರ ಕಡೆಯಿಂದ ಏನಾದ್ರೂ ತಪ್ಪಾಯ್ತು ಅಂತಂದ್ರೆ ಅವ್ರಿಗಷ್ಟು ಕಾನೂನು ಕ್ರಮಗಳ ಹತ್ರ ಏನೂ ಇಲ್ಲ. ಆದ್ರೆ BLOಗಳು, ಯಾಕೆಂದ್ರೆ ಅವರು ಅಧಿಕಾರಿಗಳು, BLOಗಳೇನ ತಪ್ಪಾದ್ರೆ ಅವ್ರಿಗೆ ತುಂಬಾನೇ ಕಾನೂನು ಪ್ರಕಾರ ಕ್ರಮ ಇದೆ. ಹಾಗಾಗಿ ಅವರು ತುಂಬಾ ವಿಜಿಲೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಎಸ್, ನೋಡೋಣ ಮೇಡಮ್, ನಾಳಿನ ಬೆಳವಣಿಗೆ ನೋಡಿಕೊಂಡು ಕಾಂಗ್ರೆಸ್ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ನೀವು ಪರಿಶೀಲನೆ ಮಾಡಬೇಕು, ಏನೇನು ಆರೋಪಗಳು ಬರುತ್ತೆ, ಏನೇನು ಸಮಸ್ಯೆಗಳಾಗಿದ್ದಾವೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಚೆನ್ನಾಗಿದ್ದಕ್ಕಾಗಿ.